ಅಷ್ಟೇ ದಂಡಿಸುವರಾಗಿದ್ದಾರೆ. 22ನೇ ವಾಕ್ಯ ಎಲ್ಲರೂ ಸೇರಿ ಒತ್ಕೊಳ್ಳೋಣವಾ? ದೇವರನ್ನು ಬಿಟ್ಟರೆ ಇದನ್ನು ಮನಸ್ಸಿಗೆ ತಂದುಕೊಳ್ಳಿರಿ, ಇಲ್ಲವಾದ್ರೆ ನಿಮ್ಮನ್ನು ಅರಿದು ಬಿಟ್ಟೇನು. ನಿಮ್ಮನ್ನು ತಪ್ಪಿಸಕ್ಕೆ ಯಾರಿಗೂ ಅಸಾಧ್ಯವಿಲ್ಲ. ಯಾರು ನಮ್ಮನ್ನು ಕಾಪಾಡೋದು? ಕಾಪಾಡೋರೇ. ಹಲ್ಲೆಲೂಯ. ಕಾಪಾಡಿಲ್ಲ ಅಂದ್ರೆ ಯಾರು ಕಾಪಾಡೋದು? ಅರಿದು ಬಿಟ್ಟಾರು. ಭಯ ಇರ್ಲಿ, ಭಕ್ತಿ ಇರ್ಲಿ, ಪರಿಶುದ್ಧತೆ ಇರ್ಲಿ, ವಿಧೇಯತೆ ಇರ್ಲಿ. ಹಲ್ಲೆಲೂಯ. ದೇವರಿಗೆ ಭಯದಿಂದಲೂ ಭಕ್ತಿಯಿಂದಲೂ ಇರುವುದಾದ್ರೆ 1000 ತಲೆಗಳವರೆಗೆ ಆಶೀರ್ವಾದ ಅಂತೇಳಿ ಈಗ ತಾನೇ ಮನೋ ಹಾಡು ಹೇಳಿದ್ರು. ಹಲ್ಲೆಲೂಯ. 1000 ತಲೆಗಳವರೆಗೂ ನಮ್ಗೆ ಆಶೀರ್ವಾದ ಇಟ್ಟಿದ್ದಾರೆ. ನಾವು ಕಿರಿಕ್ ಮಾಡಿದ್ರೆ ಹಲ್ಲೆಲೂಯ ಅಡ್ರೆಸ್ ಎಲ್ಲ ಹೋಗ್ಬಿಡ್ತೀವಿ. ಏನಂತೆ ಹೋಗ್ಬಿಟ್ರಂತೆ. ಹೌದಾ? ಎಲ್ಲ ಸೇರಿ ಹತ್ತಿ ತಗೊಂಡೋಗಿ ಮಲಗಿಸ್ಬಿಡುತ್ತೆ. ದೇವ್ರ ವಿರೋಧವಾಗಿ ನಡ್ಕೋಬೇಡ್ರಿ, ಆತನ ವಿರೋಧವಾಗಿ ಜೀವಿಸ್ಬಿಡ್ರಿ, ಆತನ ವಿಧೇಯರಾಗಿರ್ರಿ. ಹಲ್ಲೆಲೂಯ. ಆತನ ಮಾಡುವಂತ ಒಂದೊಂದು ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ. ಅವಾಗ ದೇವರು ಸಂತೋಷ ಪಡ್ತಾನೆ. ನಮ್ಮ ತಂದೆ ತಾಯಿಯನ್ನು ಹಾಗೆ ಸಂತೋಷ ಪಡ್ತೀವಿ, ಹಾಗೆ ದೇವರನ್ನ ನಾವು ಸಂತೋಷ ಪಡಿಸೋರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯ. ಯಾಕಂದ್ರೆ ಅದನ್ನ ನಾವು ಸಂತೋಷ ಪಡಿಸ್ಬೇಕು. ಆಗ್ತಾನೆ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗಿರುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕಡೆಯದಾಗಿ 50ನೇ ಅಧ್ಯಾಯದಲ್ಲಿ ಕಡೇ ವಾಕ್ಯವನ್ನು ಓದೋಣ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ஸ்தோத்திர பலியிடுகிறவன் என்னை மகிமைப்படுத்துகிறான். என்னை மகிமைப்படுத்துகிறான். தன் வழியை செவ்வாய்ப்படுத்துகிறவனுக்கு தன் வழியை செம்மைப்படுத்துகிறவனுக்கு தேவனுடைய ரட்சிப்பை வெளிப்படுத்துவேன் என்று சொல்லுகிறான். தேவனுடைய ரட்சிப்பை வெளிப்படுத்துவேன் என்று சொல்லுகிறான். ಹಲ್ಲೆಲೂಯಾ. ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನ ಹಲ್ಲೆಲೂಯಾ ನೀನ್ ಮಾಡೋ ಒಂದೊಂದು ಸ್ತುತಿ ಸ್ತೋತ್ರ ದೇವರನ್ನ ಗೌರವ ಪಡಿಸುತ್ತೆ, ಗೌರವನ್ನುಂಟು ಮಾಡುತ್ತೆ ದೇವರಿಗೆ. ಹಲ್ಲೆಲೂಯಾ. ಆತನನ್ನ ನೀನ್ ಗೌರವ ಪಡಿಸ್ತೀಯ, ಗೌರವ ಪಡಿಸ್ತೀಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವ್ರು ನನ್ನನ್ನ ಗೌರವ ಪಡಿಸುತ್ತಾರೆ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷ ನಡತೆ ತಪ್ಪು ಮಾಡೋದು ಮನುಷ್ಯನ ಸಹಜ. ಹಲ್ಲೆಲೂಯಾ. ರಕ್ಷಣೆ ಹೊಂದೋದಕ್ಕೆ ಮುಂಚೆ 1000 ತಪ್ಪು ಮಾಡಿರ್ತೀವಿ, ಲಕ್ಷಾಂತರ ತಪ್ಪು ಮಾಡಿರ್ತೀವಿ. ಆತನ ಒಳಗೆ ಬಂದ್ರೆ ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನ ತೊಳೆದು ನಮ್ಮನ್ನು ಶುದ್ಧೀಕರಿಸ್ಬಿಡುತ್ತೆ. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನ ತೆಗೆದು ಸಮುದ್ರದ ಆಳದಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅದು ಮತ್ತೆ ಎದ್ದು ಬರದಂತೆ ನಾವು ಕಾಯ್ಕೋಬೇಕು. ಅದರ ವಾಕ್ಯ ಹೇಳುತ್ತೆ, ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷವಾದ ರಕ್ಷಣೆಯನ್ನ ದೇವ್ರು ನಮ್ಗೆ ದಯಪಾಲಿಸಲಿಕ್ಕಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ, ವಿಶೇಷವಾದ ರಕ್ಷಣೆ, ವಿಶೇಷವಾದ ಆಶೀರ್ವಾದ, ವಿಶೇಷವಾದ ಕೃಪೆ, ವಿಶೇಷವಾದ ಬಲ. ಹಲ್ಲೆಲೂಯಾ. ಅದನ್ನ ವರ್ಣಿಸಕ್ ಹೋದ್ರೆ ಎಲ್ಲಾ ರೀತಿಯಲ್ಲಿ ದೇವ್ರು ನಮ್ಮನ್ನ ರಕ್ಷಿಸಿ ಕಾಪಾಡುವ ಆತನಾಗಿದೆ. ನೀನು ಹೋಗುವಾಗ್ಲು, ನೀನ್ ಬರುವಾಗ್ಲು, ನೀನ್ ಕೆಲಸ ಮಾಡುವಾಗ್ಲು, ನೀನ್ ಮಲಗುವಾಗ್ಲು, ನೀನ್ ಎದ್ದೇಳುವಾಗ್ಲು ಎಲ್ಲಾ ಸಮಯದಲ್ಲೂ ವಿಶೇಷವಾದ ರಕ್ಷಣೆಯನ್ನ ಕೊಟ್ಟು ನಮ್ಮನ್ನ ಕಾಯ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಾವು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವರಾಗಿ ಕಾಣಲ್ಪಡೋಣ. ಯಾಕಂದ್ರೆ ಆತನು ಸಿಟ್ಟುಕೊಂಡ್ರೆ ನಮ್ಮನ್ನು ಅರಿದು ಬಿಟ್ಟಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವು ಇನ್ನೂ ಭಯದಲ್ಲೂ ಭಕ್ತಿಯಿಂದ ಇದ್ದು ದೇವರನ್ನ ಮಹಿಮೆ ಪಡಿಸೋಣ. ಸರಿ, ಇವತ್ತಿನ ಒಂದು ವಾಕ್ಯ ಜ್ಞಾಪಕ ಮಾಡಿಕೊಳ್ಳೋಣ. 2 ಕೊರಿಂಥಿಯರ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 11ನೇ ವಾಕ್ಯವನ್ನ ಓದ್ಕೊಳ್ಳೋಣ. ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಉಂಟು ಮಾಡುವುದು. தேவனுக்கு எங்களால் ஸ்தோத்திரம் உண்டாவதற்கு ஏதுவாயிருக்கும் மிகுந்த உதாரண குணத்திலே நீங்கள் எவ்விதத்திலும் சம்பூர்ணம் உள்ளவர்களாய் இருப்பீர்கள். ಹಲ್ಲೆಲೂಯಾ. ಹೀಗೆ ನೀವು ಎಲ್ಲಾ ವಿಷಯದಲ್ಲೂ ಐಶ್ವರ್ಯವಂತರಾಗಿ ಉದಾರವಾಗಿ ಕೊಡಲು ಶಕ್ತರಾಗುವಿರಿ. ಹಲ್ಲೆಲೂಯಾ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀವೆಲ್ಲಾ ವಿಷಯಗಳಲ್ಲೂ ಎಂತವರಾಗಿದ್ದೀರಂತೆ?
ಹಲ್ಲೆಲೂಯ. ಎಲ್ಲಾ ವಿಷಯಗಳಲ್ಲಿ ನೀವು ಎಂತವರಾಗಿದ್ದೀರಂತೆ? ಐಶ್ವರ್ಯವಂತವರಾಗಿದ್ದೀರಿ. ಹಲ್ಲೆಲೂಯ. ಐಶ್ವರ್ಯ ಅಂದ್ರೆ ಬೆಳ್ಳಿ ಬಂಗಾರ ಎಲ್ಲ, ಅದರ ಜೊತೆಗೆ ನಿನ್ ನಂಬಿಕೆ, ನಿನ್ ವಿಶ್ವಾಸ, ನಿನ್ ಪರಿಶುದ್ಧತೆ, ನಿನ್ ಪ್ರಾರ್ಥನೆ, ನಿನ್ ವಿಜ್ಞಾಪನೆ, ನಿನ್ ನಡತೆ ಎಲ್ಲವೂ ಹೆಂಗ ಇರುತ್ತಂತೆ? ಐಶ್ವರ್ಯವಾಗಿರುತ್ತಂತೆ. ಹಲ್ಲೆಲೂಯ. ಅದರಿಂದ ನೀವು ಎಲ್ಲಾ ವಿಷಯಗಳಲ್ಲಿಯೂ ಐಶ್ವರ್ಯವಂತರಾಗಿರ್ರಿ. ನಮಗೆ ಐಶ್ವರ್ಯ ಅಂದ್ರೆ ಏನು? ಬೆಳ್ಳಿ ಬಂಗಾರ ಹಣನೇ ತಿಳ್ಕೊಳ್ತೀವಿ. ಹಲ್ಲೆಲೂಯ. ಇಲ್ಲ, ಪರಿಶುದ್ಧತೆ, ದೇವರಿಗೆ ವಿಧೇಯತೆ, ದೇವರನ್ನ ಮಹಿಮೆ ಪಡಿಸೋದು, ದೇವರನ್ನ ಘನಪಡಿಸೋದು, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದು, ನಾವು ಐಶ್ವರ್ಯವಂತರೇ. ಹಲ್ಲೆಲೂಯ. ನಾವು ಪ್ರಾರ್ಥನೆ ವೀರರಾಗಿರುವಾಗ ನಾವೊಂದು ಐಶ್ವರ್ಯವಂತರೇ. ದೇವರು ಎಲ್ಲಾ ವಿಧದಲ್ಲೂ ನಮ್ಮನ್ನು ಐಶ್ವರ್ಯವಂತರಾಗುವಂತೆ ಮಾಡುವ ಆತನಾಗಿದ್ದಾನೆ. ನಿನಗಿರುವಂತ ಐಶ್ವರ್ಯವನ್ನ ಉದಾರವಾಗಿ ಕೊಡು. ಹಲ್ಲೆಲೂಯ. ನೀವು ಐಶ್ವರ್ಯವಂತರಾಗಿ ನೀವೇನ್ ಮಾಡ್ಬೇಕಂತೆ? ಉದಾರವಾಗಿ ಕೊಡ್ಬೇಕಂತೆ. ಹೆಂಗ್ ಕೊಡ್ಬೇಕು? ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಅವರು ಸಮಸ್ಯೆಗೋಸ್ಕರ, ಅವ್ರ ವೇದನೆಗೋಸ್ಕರ, ಅವ್ರ ಕಣ್ಣೀರಿಗೋಸ್ಕರ ಪ್ರಾರ್ಥನೆ ಮಾಡೋದು, ನಮ್ಮಿಂದ ಆದ ಸಹಾಯ ಮಾಡೋದು, ನಾವು ಹೆಲ್ಪ್ ಮಾಡೋದು. ಹಲ್ಲೆಲೂಯ. ಏನಾದ್ರೂ ನಮ್ಮಿಂದ ಏನ್ ಆಗತ್ತೋ, ನಿನ್ನೆ ಕೊಡಕ್ಕಾಗಿಲ್ವ ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ನಿನ್ನೆ ಕೊಡಕ್ಕಾಗಿಲ್ವ ಜೊತೆ ಕೆಲಸ ಮಾಡು. ನೀನ್ ಐಶ್ವರ್ಯವಂತನು. ನೀನು ಆತನ ಐಶ್ವರ್ಯವಂತನಾಗಿರುವಂತೆ, ತನ್ನ ಮಕ್ಕಳಾದ ನಮ್ಮನ್ನ ಐಶ್ವರ್ಯವಂತರಾಗುವಂತೆ ದೇವ್ರು ನಮ್ಮನ್ನ ಕರೆದಾತನು. ಹಲ್ಲೆಲೂಯ. ಹಣ ಬೆಳ್ಳಿ ಬಂಗಾರವಲ್ಲ, ನಮಗೆಲ್ಲಾನು ಐಶ್ವರ್ಯ. ಇವತ್ತು ಆರೋಗ್ಯ ಸುಖವಾಗಿರೋದೆ ನಮಗೇನ್ ಕೊಟ್ಟಂಗೆ? ಐಶ್ವರ್ಯ ಇದ್ದಂಗೆ. ಹಲ್ಲೆಲೂಯ. ಹಲ್ಲೆಲೂಯ. ಅದರಿಂದ ನಿನಗಿರುವುದನ್ನ ಇನ್ನೊಬ್ಬರಿಗೆ ಹಂಚು. ಇದಲ್ಲದೆ ನಿನ್ನ ದಾನಗಳು ನಮ್ಮ ಕೈ ನಿನ್ನ ಉದಾರವಾಗಿ ಕೊಡಲು ಶಕ್ತರಾಗುವಿರಿ. ಇದಲ್ಲದೆ ಉದಾರವಾಗಿ. ಹಲ್ಲೆಲೂಯ. ಹೆಂಗ್ ಕೊಡ್ತೀವಂತೆ? ಉದಾರವಾಗಿ ಪ್ರಾರ್ಥನೆ ಮಾಡೋದು. ಯಾವ ಎದುರು ನೋಡದೆ ಪ್ರಾರ್ಥನೆ ಮಾಡೋದು, ಯಾವ ಎದುರು ನೋಡದೆ ಸಹಾಯ ಮಾಡೋದು, ಯಾವ್ದು ಎದುರು ನೋಡದೆ ಅವರಿಗೆ ಅವರ ಬೇಕು ಬೇಡುಗಳನ್ನ ಸಂಧಿಸೋದು. ಹಲ್ಲೆಲೂಯ. ಯಾವ ಎದುರು ನೋಡುವುದು ಇಲ್ಲ. ಏನ ಕೊಡ್ತಾರ? ಇವತ್ತು ಕೆಲಸ ಇವ್ರ ಜೊತೆಗೆ ಹೋದ್ರೆ ಏನ ಕೂಲಿ ಸಿಗತ್ತಾ? ನೀ ಎದುರು ನೋಡಬಾರದು. ಹಲ್ಲೆಲೂಯ. ನೀನ್ ಐಶ್ವರ್ಯವನ್ನ, ನಿನಗಿರುವಂತ ಐಶ್ವರ್ಯ ಅವರಿಗೆ ಸಹಾಯ ಮಾಡಬೇಕು. ಹಲ್ಲೆಲೂಯ. ಉದಾರವಾಗಿ ಕೊಡಬೇಕು, ಉದಾರವಾಗಿ ನಡ್ಕೋಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ನಾವು ಕೊಡುವರಾಗಿರ್ಬೇಕಂತೇಳಿ. ಅದೇ 9ನೇ 12ನೇ ವಾಕ್ಯ ಹೋದ್ರಿ. இந்த தர்ம சகாயமாகிய பணிவிடை பரிசுத்தவான்களுடைய குறைவுகளை நீக்குகிறதும் அல்லாமல் அநேகர் தேவனை ஸ்தோத்தரிப்பதினாலே ಸಂಪೂರ್ಣ ಬಲನುಳ್ಳದಾயும் இருக்கும். ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಹುಟ್ಟಿಸುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವ ಜನರ ಕೊರತೆಗಳನ್ನ ನೀಗುವುದು. ನಿನಗಿರುವುದನ್ನ, ನಿನಗೆ ಗೊತ್ತಿರೋ ವಿಶ್ವಾಸಿ ಬಡತನದಲ್ಲಿದ್ದಾರೆ, ಊಟಕ್ಕಿಲ್ಲ, ನೀನ್ ಹೆಲ್ಪ್ ಮಾಡ್ಲೇಬೇಕು, ನೀನ್ ಸಹಾಯ ಮಾಡ್ಲೇಬೇಕು. ಹಲ್ಲೆಲೂಯ. ನಿನ್ನಂತೆ ನಿನ್ನ ನೆರೆಯವನ್ನ ಪ್ರೀತಿಸ್ಬೇಕು. ನಿಮ್ ಪಕ್ಕದ ಮನೇಲಿ ಉಪವಾಸ ಇದಾರೆ ಗೊತ್ತಿದ್ದು ಕೆಲ್ಸಕ್ಕೆ ಹೋಗಲ್ಲ ಮಾರ, ಅದೆಲ್ಲ ನಿನಗ್ ಬೇಡ. ನಿನ್ನಿಂದ ಏನ ಸಹಾಯ ಮಾಡಕ್ಕಾಗತ್ತಾ ಮಾಡು. ಕೊರತೆ ಹೇಳಕ್ ಹೋಗ್ಬೇಡ, ಕೊರತೆ ಕಂಡಿಡಿಯಕ್ ಹೋಗ್ಬೇಡ, ನ್ಯಾಯ ತೀರ್ಸಕ್ ಹೋಗ್ಬೇಡ. ನಮಗೆ ಯಾರು ನ್ಯಾಯ ತೀರ್ಸಕ್ ದೇವ್ರ ಅಧಿಕಾರ ಕೊಟ್ಟಿಲ್ಲ. ಹಲ್ಲೆಲೂಯ. ನಮ್ಮನ್ನು ಹೀಯಾಳಿಸಕ್ ಅಧಿಕಾರ ಕೊಟ್ಟಿಲ್ಲ. ನಿನ್ನಿಂದ ಆದ್ರೆ ಮಾಡು, ಆಗ್ಲಿಲ್ವಾ ಮಾತಾಡ್ಬೇಡ. ಮಾತಾಡಿಗೆ ಪಾಪ ತಪ್ಪದು. ಹಲ್ಲೆಲೂಯ. ನೀನ್ ಸುಮ್ನೆ ಏನೋ ಹುಡುಗಾಟಕ್ಕೆ ಮಾತಾಡ್ಬಿಟ್ಟು ಪಾಪ ಕಟ್ಕೊಳ್ತೀಯ. ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಈ ಧರ್ಮ ಕಾರ್ಯವಾಗಿ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲ, ಅನೇಕರಿಂದ ದೇವರಿಗೆ ಕೃತಜ್ಞತೆಯನ್ನ ಉಂಟು ಮಾಡುವುದು. ಹಲ್ಲೆಲೂಯ. ನೀನ್ ಮಾಡೋ ಸಹಾಯ ದೇವರನ್ನ ಮಹಿಮೆ ಪಡಿಸ್ತಾರೆ ನಿನ್ನ ನಿಮಿತ್ತ. ಹಲ್ಲೆಲೂಯ. ನಿಮ್ಮ ನಿಮಿತ್ತ ದೇವರಿಗೆ ಬಾ, ದೇವ್ರ ಮಕ್ಕಳು ಬಂದು ನನ್ನ ಸಹಾಯ ಮಾಡಿದ್ರಪ್ಪ, ನಮ್ಮ ಬ್ರದರ್ ನನ್ಗೆ ಹೆಲ್ಪ್ ಮಾಡಿದ್ರಪ್ಪ, ಚೆನ್ನಾಗಿರ್ಲಿಪ್ಪ ಅಪ್ಪ, ನೀನ್ ಸೋದ್ರಪ್ಪ, ಅಲ್ಪ ಕೈ ಮುಗಿಯೋ ದೇವರವರನ್ನು ಕೈ ಬಿಡಲ್ಲ. ಹಲ್ಲೆಲೂಯ. ನೀನ್ ಮಾಡುವಂಥದ್ದು ಈ ಹೊಸ ವರ್ಷದಲ್ಲಿ ನೀನ್ ಏನ್ ಮಾಡ್ಬೇಕಂತಿದ್ಯೋ, ನಿನ್ನ ಕೀರ್ತಿಯಿಂದಲೂ ಘನದಿಂದಲೂ ಮಾನದಿಂದಲೂ ಏನ್ ಮಾಡ್ತಾರಂತೆ ಗಳನ್ನುಂಟು ಮಾಡೋ ದೇವ್ರು ನೀನೇನ್ ಮಾಡ್ತಿದ್ಯಾ? ನೀನೇ ಅದೇನ
ದೇವ ಮಕ್ಕಳಿಗೆ ಕೈ ಚಾಚುವಂತೆ, ಅನ್ಯಗರಿಗೆ ಕೊಡುವಂತವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಈ ವಿಷಯದಲ್ಲೇ ತಿಮೋತಿ ಬಗ್ಗೆ, ಒಂದು ತಿಮೋತಿ ಬರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. ತಮಿಳಲ್ಲಿ 1 ತಿಮೋತಿ 6:17. ஐஸ்வர்யமுள்ளவர்கள் இருமாப்பான சிந்தனை உள்ளவர்களாயிராமலும் நிலையற்ற ஐஸ்வர்யத்தின் மேல் நம்பிக்கை வையாமலும் நாம் அனுபவிக்கிறதற்கு சகலவித நன்மைகளையும் நமக்கு சம்பூர்ணமாய் கொடுக்கிற ஜீவனுள்ள தேவன் மேல் நம்பிக்கை வைக்கவும் நன்மை செய்யவும் நற்கிரியைகளில் ஐஸ்வர்யவான்களாகவும் தாராளமாய் கொடுக்கிறவர்களாகவும் உதாரண குணமுள்ளவர்களாய் இருக்கவும் நித்திய ஜீவனை பற்றிக் கொள்ளும்படி வருங்காலத்திற்காக தங்களுக்கு நல்ல ஆதாரத்தை பொக்கிஷமாக வைக்கவும் அவர்களுக்கு கட்டளையிடு. ಆಮೆನ್, ಹಲ್ಲೆಲೂಯಾ. ಇವ ಕನ್ನಡದಲ್ಲಿ ಓದೋಣ. ಇಹಲೋಕ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ. ಆಮೆನ್, ಹಲ್ಲೆಲೂಯಾ. ನೀನು ದೇವರ ಐಶ್ವರ್ಯ ಕೊಟ್ಟಿದ್ದಾರೆ, ನೀನ್ ಒಳ್ಳೆ ದುಡಿಮೆ ಕೊಟ್ಟಿದ್ದಾರೆ, ನಿನ್ ಮನೇಲಿ ಕಾಸಿದೆ, ನೀನ್ ಏನ್ ಮಾಡ್ಬಾರ್ದಂತೆ? ಅಹಂಕಾರ ಪಡಂಗಿಲ್ಲ. ಹಲ್ಲೆಲೂಯಾ. ನಾನೇ ಚೆನ್ನಾಗಿ ಮಾಡ್ತೀನಿ, ನಾನೇ ಚೆನ್ನಾಗಿ ಓದ್ತೀನಿ, ನಾನೇ ಚೆನ್ನಾಗಿದ್ದೀನಿ, ಅಹಂಕಾರ ಪಡಬೇಡ. ದೇವ್ರ ಮುಂದೆ ಅಹಂಕಾರಿಗಳನ್ನ ದೇವ್ರು ಇಷ್ಟಪಡೋದಿಲ್ಲ. ಅದರಿಂದ ಇಹಲೋಕದ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ. ಸ್ಥಿರವಾದ ಐಶ್ವರ್ಯದ ಅಸ್ಥಿರ ಅಂದ್ರೆ ಸ್ಥಿರ ಇಲ್ಲ. ಇವತ್ತು ನಮ್ಮ ಹತ್ರ ಇರುತ್ತೆ, ನಾಳೆ ಇನ್ನೊಂದು ಸ್ವಲ್ಪ ದಿವಸ ಯಾರ ಹತ್ರ ಹೋಗುತ್ತೆ. ಏನೋ ಒಂದ್ ಕಾಯಿಲೆ ಬಂದ್ರೆ 1 ಲಕ್ಷ ರೂಪಾಯಿ ಕಟ್ಬೇಕು, 1.5 ಲಕ್ಷ ರೂಪಾಯಿ ಕಟ್ಬೇಕಂದ್ರೆ ಏನ್ ಐಶ್ವರ್ಯ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಅದರಿಂದ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂದು. ನಮಗೆ ಅನುಭವ, ನನ್ನ ಮಗನಿಗೆ ಒಳ್ಳೆ ಊಟ ಮಾಡ್ಲಿ, ಒಳ್ಳೆ ಬಟ್ಟೆ ಹಾಕ್ಲಿ, ಒಳ್ಳೆ ಡ್ರೆಸ್ ಹಾಕ್ಲಿ, ನನ್ ಮಗ ಚೆನ್ನಾಗಿರ್ಲಿ, ನನ್ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ದೇವರನ್ನೇ ನಿರೀಕ್ಷಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮೇಲೆ ನೀನ್ ನಿರೀಕ್ಷೆ ಆಗಿರ್ಬೇಕು. ನೀನ್ ಐಶ್ವರ್ಯವಂತನಾಗಿದ್ರು, ಕೋಟ್ಯಾಧಿಪತಿ ಆಗಿದ್ರು, ನಿನ್ನ ದೃಷ್ಟಿ, ನಿನ್ನ ಕಣ್ಣೆಲ್ಲ ದೇವರ ಮೇಲೆ ಇರಬೇಕು. ಆತನನ್ನೇ ನೀ ದೃಷ್ಟಿಸಿ ನೋಡ್ತಾ ಇರ್ಬೇಕು, ಆತನ್ನೇ ನಿರೀಕ್ಷಿಸ್ತಾ ಇರಬೇಕು. ಯಾಕಂದ್ರೆ ಆತ ನಮಗೆ ಕೊಟ್ಟಿದ್ದರಿಂದ ಆಗ್ತೀವಿ, ನಾವು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡುದು? ಹಲ್ಲೆಲೂಯಾ. ಅಂದ್ರೆ ನೀವು ತಿಳ್ಕೊಳ್ತೀರಾ, ನಮಗೆ ಮಾತ್ರ ದೇವ್ರು ಕೊಡ್ತಾರೆ, ನಮ್ಮ ಯೇಸುಸ್ವಾಮಿನ ಅರಿದೇ ಇರೋರಿಗೆ ಅವರಿಗೂ ಊಟ ಕೊಡ್ತಾರೆ, ಅವರಿಗೂ ಬಟ್ಟೆ ಕೊಡ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳಿದ್ರಲ್ಲ, ಆಕಾಶದಲ್ಲಿ ಹಾರಾಡೋ ಅಕ್ಕಿಗಳು ನೋಡ್ರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಸೇರಿಸಿಟ್ಟುಕೊಳ್ಳುವುದಿಲ್ಲ, ಅವತ್ತವತ್ತನ್ನ ಊಟಕ್ಕೆ ಅದಕ್ಕೆ ಕೊಡ್ತೀನಿ ಅಂದ್ಮೇಲೆ ನಿಮಗೆ ಕೊಡಲ್ವಾ? ಹಲ್ಲೆಲೂಯಾ ಹೇಳ್ರಿ. ಹಂಗೆ ದೇವ್ರ ಸೃಷ್ಟಿ ಮಾಡಿದ ಒಬ್ಬೊಬ್ಬ ಮನುಷ್ಯರಿಗೆ ದೇವ್ರ ಆಹಾರ ಕೊಡ್ತಾರೆ, ಐಶ್ವರ್ಯ ಕೊಡ್ತಾರೆ, ಘನ ಕೊಡ್ತಾರೆ. ಆದ್ರೆ ಒಂದು ಮಾತ್ರ ಏನ್ ತಿಳ್ಕೊಬೇಕಂದ್ರೆ, ನೀನು ಕೊಟ್ಟಂತ ದೇವರನ್ನ ಹುಡುಕ್ಬೇಕು. ನಿನ್ನ ಸೃಷ್ಟಿ ಮಾಡದಂತ ಸೃಷ್ಟಿಕರ್ತನ ನೀನು ಹುಡುಕ್ಬೇಕು. ನೀನ್ ಐಶ್ವರ್ಯದ ಮೇಲೆ ಕಣ್ಣಿಟ್ರೆ ಸೈತಾನ ಹಾಗೆಯೇ ಕರ್ಕೊಂಡೋಗಿ ನೀನ್ ನಾಶನದಲ್ಲಿ ಬಿಟ್ಬಿಡ್ತಾನೆ. ನಿನ್ನ ಸೌಂದರ್ಯದ ಮೇಲೆ ನೀನ್ ನಿಂತ್ರೆ ನಿನ್ನ ಸೌಂದರ್ಯ ತೋರ್ಸಿ ನರಕಕ್ಕೆ ತಗೊಂಡೋಗಿ ಬಿಟ್ಬಿಡ್ತಾನೆ. ಹಲ್ಲೆಲೂಯಾ. ನಿನ್ನ ಸೃಷ್ಟಿಕರ್ತನ ಎಲ್ಲರಿಗೂ ಊಟ ಕೊಡೋ ದೇವ್ರೆ, ಎಲ್ಲರಿಗೂ ಒಂದೇ ಸೂರ್ಯನೇ, ಎಲ್ಲರಿಗೂ ಒಂದೇ ಚಂದ್ರನೇ. ಆದರೆ ಕರೆಯಲ್ಪಟ್ಟವ್ರು ಸ್ವಲ್ಪ ಜನ, ಕರೆಯಲ್ಪಟ್ಟವ್ರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ. ಹಂಗೆ ನಾವು ಆಯಲ್ಪಟ್ಟವ್ರು. ಹಲ್ಲೆಲೂಯಾ. ಆತನಿಂದ ಆಯಲ್ಪಟ್ಟರು, ಅದನ್ನ ಹುಡುಕೊಂಬಂದ್ವಿ. ಅಪ್ಪ ಯೇಸುವಿನೇ ನಮ್ಮ ಸೃಷ್ಟಿಕರ್ತನು, ನಮ್ಮ ಪಾಪದಿಂದ ಬಿಡಿಸೋದು, ನಮ್ಮನ್ನು ರಕ್ಷಿಸೋದು, ನಮ್ಮನ್ನು ಕಾಪಾಡೋದು, ನಮ್ಮನ್ನು ಪರಲೋಕ ಎಂಬ ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು ಯೇಸುಸ್ವಾಮಿ ಅಂತಾನೆ ನಂಬಿ ಓಡಿ ಬಂದಿದ್ದೇವೆ. ಹಲ್ಲೆಲೂಯಾ. ಅನೇಕರು ಇದ್ದಾರೆ, ಆದ್ರೆ ಸ್ವಲ್ಪ ಜನ ನಾವು ಆಯಲ್ಪಟ್ಟಿದ್ದೇವೆ. ಅದ್ರಲ್ಲಿ ಅವರು ಆಯಲ್ಪಡಬೇಕು, ಅವರು ದೇವರನ್ನ ಕಟ್ಕೋಬೇಕು. ಹಲ್ಲೆಲೂಯಾ. ನಮಗಿರೋ ಸೂರ್ಯನೇ ಅವರಿಗೆ, ನಮಗಿರೋ ಚಂದ್ರನೇ ಅವರಿಗೆ. ಹಲ್ಲೆಲೂಯಾ. ನಮಗಿರೋ ದೇವರು ಅವರಿಗೆ. ಯಾಕಂದ್ರೆ ಯಾರೇ ಏನೇ ಕಷ್ಟ ಬಂದ್ರು ದೇವ್ರು ನೋಡ್ಕೊಳ್ತಾರೆ ಬಿಡ್ರಿ ಅಂತಾರೆ. ಯಾರು ದೇವ್ರು? ಸೃಷ್ಟಿಕರ್ತನು. ಹಲ್ಲೆಲೂಯಾ. ಅದರಿಂದ ಎಲ್ಲ ಆತನು ಅದನ್ನ ನಮಗೆ ಅನೇಕ ಏನ್ ಮಾಡ್ತಿದ್ದಾರಂತೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆಲ್ಲವನ್ನ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ
ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು. ಆಮೆನ್. ಹಲ್ಲೆಲೂಯಾ. ವಾಸ್ತವವಾಗಿ ನಾವು ಒಳ್ಳೆಯದನ್ನ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಒಳ್ಳೆಯದನ್ನೇ ಮಾಡ್ಬೇಕು. ನೀನ್ ಕೆಟ್ಟದ್ ಮಾಡಂಗಿಲ್ಲ, ಕೆಟ್ಟದ್ ಬಯಸಂಗಿಲ್ಲ, ಕೆಟ್ಟದನ್ನ ನೀನ್ ಯಾವ ಕಾರಣಕ್ಕೂ ಬಿತ್ತಂಗಿಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತದೆ. ಎಲ್ಲವೂ ನಮಗೋಸ್ಕರ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ ವಾಸ್ತವಾದ ಜೀವವನ್ನು ಹೊಂದುವುದಕ್ಕೋಸ್ಕರ. ಹಲ್ಲೆಲೂಯಾ. ಒಳ್ಳೆ ನಿತ್ಯ ಜೀವ ಹೊಂದುವುದಕ್ಕೋಸ್ಕರ. ನಿತ್ಯ ಜೀವ தமிழ்ல படிமா அது என்ன சொல்ற? 18வது வசனம். நன்மை செய்யவும் நற்கிரியைகளில் ஐஸ்வர்யவான்களாகவும் தாராளமாய் கொடுக்கிறவர்களும் உதாரண குணம் உள்ளவர்களாயிருக்கவும் நித்திய ஜீவனை பற்றிக் கொள்ளும்படி. நித்திய ஜீவனை பற்றிக் கொள்ளும்படி. ஹல்லேலூயா. படிமா. வருங்காலத்திற்காக தங்களுக்கு நல்ல ஆதாரத்தை பொக்கிஷமாக வைக்கவும் அவர்களை கட்டளையிடு. ಆಮೆನ್. ಹಲ್ಲೆಲೂಯಾ. ಅದರಿಂದ ನೋಡ್ರಿ, ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಅಂದ್ರೆ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನೇ ಮಾಡುವವರು, ಸತ್ಕಾರ್ಯಗಳನ್ನ ಮಾಡುವವನು, ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿಭಾರವಾಗುವಂತ ಅವುಗಳನ್ನು ತಮಗೆ ಆಜ್ಞಾಪಿಸುತ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಈ ವಾಕ್ಯ ನಾವು ನೋಡ್ಬೇಕಂದ್ರೆ ಸತ್ಕಾರ್ಯ ಮಾಡೋದು, ಎಲ್ಲ ಐಶ್ವರ್ಯವನ್ನು ದಾನ ಧರ್ಮಗಳನ್ನ ಮಾಡೋದಕ್ಕೆ. ತಮಿಳುನಾಡಲ್ಲಿ ಒಬ್ಬ ಮಿಷನರಿ ಬಂದು ಆ ಜನರು ನೀರಿಗೆ ಪಡೋ ತವಕಲ್ಲ ನೋಡಿ ತನ್ನ ಹೊರದೇಶಕ್ಕೆ ತನ್ನ ಊರಿಗೆ ಹೋಗಿ ತನಗಿರಲ್ಲ ಆಸ್ತಿ ಎಲ್ಲ ಮಾರಿ ತಗೊಂಬಂದಿ ಡ್ಯಾಮ್ ಕಟ್ಟಿದ್ರಂತೆ. ಹಲ್ಲೆಲೂಯಾ. ಅವ್ರು ಇಟ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಬದುಕಬಹುದಾಗಿತ್ತು, ತಲೆಮಾರು ತಿನ್ಬೋದಾಗಿತ್ತು. ಅವ್ರು ತಿನ್ಲಿಲ್ಲ, ಡ್ಯಾಮ್ ಕಟ್ಟಿದ್ರು. ಹಲ್ಲೆಲೂಯಾ. ಆ ಡ್ಯಾಮ್ ಹೆಸರು ಒಳ್ಳೆ ಹೆಸರು, ಆ ಕಟ್ಟದವ್ರ ಹೆಸರು ಸುಮ್ಮನೆ ಜ್ಞಾಪಕ ಬಂತ ಹೇಳಿದೆ. ಹಲ್ಲೆಲೂಯಾ. ಒಳ್ಳೆ ಹೆಸರು. ಅವರು ಒಬ್ಬ ಮಿಷನರಿ, ಜನರಿಗೋಸ್ಕರ ತ್ಯಾಗ ಬಲಿದಾನ, ತನಗಿರೋ ಸ್ವತ್ತುಗಳನ್ನ. ಅದೇ ರೀತಿ ಎಷ್ಟೋ ಜನರು ತ್ಯಾಗ ಬಲಿದಾನ ಮಾಡಿದ್ದರಿಂದ ಇವತ್ತು ಹಲ್ಲೆಲೂಯಾ ಎಷ್ಟೋ ಜನರು ಬಡತನವನ್ನ ನೀಗಿದೆ. ಎಷ್ಟೋ ಜನರು ಹಾಸ್ಟೆಲ್ಗಳನ್ನ, ಹಾಸ್ಪಿಟಲ್ಗಳನ್ನ ಬಿಚ್ಚಿ ಅನೇಕ ಬಡವರಿಗೆ, ದಿಕ್ಕಿಲ್ದವರಿಗೆ, ಅನಾಥರಿಗೆ ಸಾಕಿ ಸಲುವಿ ಹಲ್ಲೆಲೂಯಾ ದಾನ ಧರ್ಮಗಳನ್ನ, ಶ್ರೇಷ್ಠವಾದ ದಾನ ಧರ್ಮಗಳನ್ನ, ತಮಗಿದ್ದಂತ ಸ್ವತ್ತುಗಳೆಲ್ಲ ಮಿಷನರಿಗಳು ಮಾರಿ ತಂದು ಹಲ್ಲೆಲೂಯಾ ದಾನ ಧರ್ಮಗಳನ್ನ ಮಾಡುವವರಾಗಿದ್ದು, ಪರೋಪಕಾರ ಮಾಡುವವರಾಗಿದ್ದರು. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರ ಆಗುವಂತವುಗಳನ್ನ ಇವಾಗ ನೋಡ್ರಿ, ಒಳ್ಳೆ ಅಸ್ಥಿವಾರದ ಮೇಲೆ ನಾವು ನಿಂತಿದ್ದೀವಿ. ಎಷ್ಟೋ ಮಿಷನರಿಗಳು ರಕ್ತ ಚೆಲ್ಲಿದ್ದಾರೆ, ಎಷ್ಟೋ ಮಿಷನರಿಗಳು ಊಟ ಅಲ್ಲದೆ ಹಂಗಂಗೆ ಸತ್ತೋಗ್ಬಿಟ್ಟಿದ್ದಾರೆ. ತನ್ನ ಪ್ರಾಣವನ್ನೇ ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಒಬ್ಬರಾದ್ರೂ ನಾಶವಾಗಬಾರ್ದು. ನಮ್ಮಪ್ಪ ಹೇಳಿದ್ದಾರೆ, ಅದರಿಂದ ನಾನ್ ಬೇಕಾದ್ರೆ ನನ್ನ ಜೀವ ಕೊಡ್ತೇನೆ, ಈ ಜನರನ್ನ ರಕ್ಷಿಸ್ತೇನೆ ಅಂತೇಳಿ ಎಷ್ಟೋ ಜನರು ತನ್ನ ಜೀವವನ್ನೇ ಕೊಟ್ಟು ತ್ಯಾಗ ಮಾಡಿದ್ದಾರೆ, ತ್ಯಾಗ ಬಲಿದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಾತಿಗೆ ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನ ತಮಗೆ ಆಜ್ಞಾಪಿಸಿದನು. ಒಳ್ಳೆ ಅಸ್ಥಿವಾರ ಹಾಕುವಂತೆ ಅವತ್ತು ಹಾಕಿದಂತ ಅಸ್ಥಿವಾರನೇ. ನಮಗೊಬ್ರು ಹೇಳ್ತಿದ್ರು, ದಾರಿಯಲ್ಲಿ ಮಾತಾಡ್ತಿದ್ದಾಗ, ಬ್ರಿಟಿಷರು ಬರದೇ ಹೋಗಿದ್ರೆ ನಾವು ಅಡ್ಡ ಪಂಚೆ ಹಾಕೊಂಡು ಕಟ್ಕೊಂಡೆ ಗುಲಾಮರಾಗಿ ಬದುಕಬೇಕಾಗಿತ್ತು. ಅವ್ರು ಬಂದ್ರು, ಈ ಗುಲಾಮತನದಿಂದ ನಮಗೆ ಬಿಡುಗಡೆ ಮಾಡಿದ್ರು. ಕಟಿಂಗ್ ಮಾಡಕ್ ಗೊತ್ತಿದ್ದಿಲ್ವಂತೆ. ಹಲ್ಲೆಲೂಯಾ ಅಂತೇಳಿ ಅವ್ರು ಮಾತಾಡ್ತಿದ್ದೆ ನಾವು ಕೇಳಿದ್ವಿ. ಆ ಡ್ಯಾಮ್ ಕಟ್ಟಿದವ್ರ ಹೆಸರು ಮುಳ್ಳೆ ಪೆರಿಯಾರ್ ಅಂತೇಳಿ. ಹಲ್ಲೆಲೂಯಾ. ಆ ಡ್ಯಾಮ್ ಹೆಸರು ಮುಳ್ಳೆ ಪೆರಿಯಾರ್. ಮುಳ್ಳೆ ಅಂದ್ರೆ ಅದೇ ಅವ್ರ ಹೆಸರು ಜಾನ್ ಪೆನ್ನಿಂಗ್ ಅಂತೇಳಿ ತಮ್ಮ ಸೊತ್ತೆಲ್ಲ ಮಾರಿ ಬಂದು ಡ್ಯಾಮ್ ಅನ್ನು ಕಟ್ಟಿದ್ರು. ಹಲ್ಲೆಲೂಯಾ ಹೇಳ್ರಿ. ಈಗ ನಾವೇನ್ ಮಾಡ್ತಿದೀವಿ? ಒಬ್ಬರಿಗೊಂದು ಊಟ ಕೊಡ್ತಾ ಇದೀವ? ಒಬ್ರಿಗೊಂದು ಬಟ್ಟೆ ಇಲ್ಲ, ಹೊಸ ವರ್ಷಕ್ಕೆ ನಾವೆಲ್ಲ ಬಟ್ಟೆ ತಗೊಂಡು ನಾವು ಕೊಡಿಸ್ತೋ, ಇನ್ನೊಬ್ರಿಗೆ ಯಾರಿಗ ಹುಡುಕ್ ನೋಡಿದ್ವ? ಹಲ್ಲೆಲೂಯಾ. ನಮ್ ತ್ಯಾಗ ಬಲಿದಾನ ಏನಾಗುತ್ತಂತೆ ಮುಂದಕ್ಕೆ
ಅಸ್ಥಿವಾರವಾಗುವಂತವುಗಳಾಗಿದೆ. ಹಲ್ಲೆಲೂಯಾ. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗಿದೆ. ನಾವೇನ್ ಮಾಡ್ತೀವಿ ಮುಂದೆ ಬರುವಂತ ಸಂತತಿಗೆ ನಾವು ಮಾಡಿ ಹೋಗ್ತೇವೆ, ಅವ್ರಿಗೆ ಉಪಯೋಗ ಆಗತ್ತೆ. ಹಲ್ಲೆಲೂಯಾ. ನಮ್ಮ ಮುಂಚೆ ಅನೇಕ ದೇವರ ಸೇವಕರು, ದೇವರ ಮಕ್ಕಳು, ಮಿಷನರಿಗಳನ್ನ ನಮಗೋಸ್ಕರ ಮಾಡಿ ಹೋದಂತ ಈ ಅಸ್ಥಿಭಾರದ ಮೇಲೆ ನಾವಿದ್ದೇವೆ. ನಾವೇನ್ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ. ಅದರಿಂದ ನಾವೆಲ್ಲರೂ ನಮಗಿರುವಂತ ಈಶ್ವರದಲ್ಲಿ ಇರೋದರಲ್ಲೇ ಹಂಚಿಕೊಂಡು ಎಲ್ಲದವರಿಗೆ ಕೊಟ್ಟು ದೇವ್ರ ನಾಮವನ್ನ ಮಹಿಮೆ ಪಡಿಸುವಂತೆ. ಹಲ್ಲೆಲೂಯಾ. ಅದಕ್ಕೆ ಒಂದು ವಾಕ್ಯ ಹೇಳುತ್ತೆ ಧರ್ಮೋಪದೇಶ ಕಾಂಡದಲ್ಲಿ 29ನೇ ಅಧ್ಯಾಯ 12ನೇ ವಾಕ್ಯ ಓದೋಣ. ಪ್ರಭಾವ ಐಶ್ವರ್ಯಗಳು ಎಲ್ಲಿಂದ ಬರುತ್ತೆ? ಇವಾಗ ಐಶ್ವರ್ಯ ಅಂತಾರಲ್ಲ ಪಾಸ್ಟ್ರು, ಎಲ್ಲಿಂದ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಓದ್ರಿ. ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ 29:12 உங்கள் கோத்திரங்களின் தலைவரும் உங்கள் மூப்பரும் உங்கள் அதிபதிகளும் இஸ்ரவேலின் சகல புருஷரும் உங்கள் பிள்ளைகளும் ಓದಮ್ಮ 29:12 ಹಲ್ಲೆಲೂಯಾ. ನಾನೇ ಅಕ್ಷರ ತಪ್ಪು ಮಾಡಿದ. ಪ್ರಭು ನಿನ್ನ ಸನ್ನಿಧಿಯಿಂದ ಬರುತ್ತವೆ, ನೀನು ಸರ್ವಾಧಿಕಾರಿಯು, ಬಲ ಪ್ರವಾಹಗಳು ನಿನ್ನ ಹಸ್ತದಲ್ಲಿರುತ್ತವೆ, ಎಲ್ಲಾ ದೊಡ್ಡ ಶಕ್ತಿಗೂ ನೀವೇ ಮೂಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನೇ ಎಲ್ಲವನ್ನ ನಮಗೆ ದಯಪಾಲಿಸುವಾತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎಲ್ಲವೂ ನಮಗೆ ಕೊಡುವಾತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 2 ಪೂರ್ವಕಾಲ ವೃತ್ತಾಂತದಲ್ಲಿ ಒಂದು ವಾಕ್ಯವನ್ನು ಓದೋಣ. 10ನೇ ಅಧ್ಯಾಯ 31ನೇ ಅಧ್ಯಾಯ 10ನೇ ವಾಕ್ಯನ. 2 ಪೂರ್ವಕಾಲ ವೃತ್ತಾಂತ 10ನೇ ವಾಕ್ಯ 31:10. சாதோக்கின் சந்ததியனாகிய ஆசாரிய என்னும் பிரதான ஆசாரியன் அவனை நோக்கி இந்த காணிக்கையை கர்த்தருடைய ஆலயத்திற்கு கொண்டு வர தொடங்கின முதல் நாங்கள் சாப்பிட்டு திருப்தி அடைந்தோம். மிச்சமும் இருக்கிறது. கர்த்தர் தம்முடைய ஜனத்தை ஆசீர்வதித்ததினால் இந்த திரட்சியான ಅಂಬರಂ ಮೀಂದಿರುக்கிறது என்றான். ಆಮೆನ್. ಹಲ್ಲೆಲೂಯಾ. ಕನ್ನಡದಲ್ಲಿ ಓದಿ. ಚಾದೋಕ್ ಸಂತಾನದ ಮಹಾರಾಜನಾದ ಅಜರ್ಯನು ಅವನಿಗೆ ಜನರು ದೇವರಾದ ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗೆ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾನೆ. ನಾವು ಉಂಡು ತೃಪ್ತರಾಗಿ ಇನ್ನೂ ಇಷ್ಟು ದೊಡ್ಡ ರಾಶಿಯನ್ನು ಉಳಿಸಿಕೊಂಡಿರುತ್ತೇವೆ ಅಂದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಪ್ರವಾದಿ ಇಲ್ಲಿ ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಚಾದೋಕನ ಸಂತಾನದ ಮಹಾಯಾಜಕನಾದ ಅಚರ್ಯನು ಅವನಿಗೆ ಜನರು ದೇವರಾದ ಯೆಹೋವನಿಗೋಸ್ಕರ ಪ್ರತ್ಯೇಕಿಸತಕ್ಕದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗೆ ಸಮೃದ್ಧಿಯನ್ನ ಅನುಗ್ರಹಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಿನಗೆ ಘನ ಐಶ್ವರ್ಯ ಬೇಕಾ? ನೀನು ಆಶೀರ್ವದಿಸಲ್ಪಡಬೇಕಾ? ನೀ ದೇವರದನ್ನ ದೇವರಿಗೆ ಕೊಡಬೇಕಂತ ಹೇಳಿ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಜನರು ದೇವರಾದ ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿದನ್ನ ತಂದು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗೆ ಏನ್ ಮಾಡಿದ್ರಂತೆ? ಸಮೃದ್ಧಿ. ಹಲ್ಲೆಲೂಯಾ. ಸಮೃದ್ಧಿಯನ್ನು ಅನುಗ್ರಹಿಸಿದನು. ಅಲ್ಲಿ ವಾಕ್ಯ ನೋಡ್ತಾ ಕೆಳಗಡೆ, ನಾವು ಉಂಡು ತೃಪ್ತರಾಗಿ ಇನ್ನೂ ಇಷ್ಟು ದೊಡ್ಡ ರಾಶಿ ನಮ್ಮನೆಲ್ಲ ಆಶೀರ್ವಾದ ಬಿದ್ದಿದೆ. ದೊಡ್ಡ ರಾಶಿ ಇದೆ, ಹಣದ ರಾಶಿ, ಬಂಗಾರ ಎಲ್ಲ ನೀನ್ ಏನ್ ಬೇಕಾದಲ್ಲ ನನ್ ಕಾಯ್ತಾ ಇರುತ್ತೆ. ಒಂದು ದೊಡ್ಡ ರಾಶಿ ಉಳಿದಿದೆ. ಯಾವಾಗ ಜನರು ದೇವರಿಗೆ ಕೊಡುವಾಗ, ಆತನಿಗೆ ಕೊಡುವಾಗ ನಿನ್ ಮನೆಯಲ್ಲಿ ಐಶ್ವರ್ಯಗಳನ್ನ ನೀವು ತಿಂದು ತೃಪ್ತರಾಗಿ
ಇನ್ನು ಉಳಿಸುವಂತೆ ಬಿದ್ದಿದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ನೀನ್ ಐಶ್ವರ್ಯವಂತನಾಗ್ಬೇಕಾ? ನೀನ್ ದೇವರಿಂದ ಆಶೀರ್ವಾದ ಹೊಂದ್ಬೇಕಾ? ನೀನ್ ದರಿದ್ರ ನೀಗ್ಬೇಕಾ? ನೀನ್ ಶಾಪ ನೀಗ್ಬೇಕಾ? ಅಲ್ಲೆಲ್ಲೂಯ. ನೀನು 4 ಜನರ ಒಳ್ಳೆ ಮನುಷ್ಯನಾಗ್ಬೇಕಾ? ನಿನಗಿರುವುದನ್ನ ದೇವರಿಗೆ ತಂದು ಕೊಡಬೇಕೆಂಬುದಾಗಿಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೆಹೋವನಿಗೋಸ್ಕರ ಪ್ರತ್ಯೇಕಿಸತಕ್ಕದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗಳನ್ನ ಸಮೃದ್ಧಿನ ಅನುಗ್ರಹಿಸಿದ್ದಾನೆ. ಅಲ್ಲೆಲ್ಲೂಯ. ಸಮೃದ್ಧಿಯಾಗಿರ್ತಾರೆ ನಮ್ಮನ್ನ. ಕೊರತೆ ಅನ್ನೋ ಕಥೆನೇ ಇಲ್ಲ. ಯಾವಾಗ ಕೊಡಿರಿ ಕೊಡಲ್ಪಡುತ್ತದೆ. ನೀನ್ ಕೊಡ್ತಾನೆ ಇರ್ಬೇಕು. ನೀನ್ ಕೊಡ್ತಾನೆ ಇರು, ಬರ್ತಾನೆ ಇರುತ್ತೆ. ಕೊಡ್ತಾನೆ ಇರು, ಬರ್ತಾನೆ ಇರುತ್ತೆ. ಕೊಡ್ತಾನೆ ಇರು, ಬರ್ತಾನೆ ಇರುತ್ತೆ. ಅಲ್ಲೆಲ್ಲೂಯ. ನೀ ಕೊಡದೆ ಕೈ ಕಡಿಮೆ ಮಾಡದೆ ಕೈ ಮಾಡದೆ ನೀನ್ ಕಡಿಮೆ ಆಗ್ತಾನೆ ಇರುತ್ತೆ. ಅಲ್ಲಿ ಬರಲ್ಲ. ಬರ್ಬೇಕಾದ್ರೆ ಕೈ ಚಾಚಬೇಕು. ಅಲ್ಲೆಲ್ಲೂಯ. ಅದಕ್ಕೆ ನೋಡ್ರಿ ಅವ್ರು ಹೇಳ್ತಾರೆ, ತನ್ನ ಪ್ರಜೆಯನ್ನ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾನೆ. ನಾವು ಉಂಡು ತೃಪ್ತರಾಗಿ ಇನ್ನು ಇಷ್ಟು ದೊಡ್ಡ ರಾಶಿ. ಅಲ್ಲೆಲ್ಲೂಯ. ದೊಡ್ಡದಂದ್ರೆ ಹಿಂಗೆ, ಇದಕ್ ದೊಡ್ಡದಂತಾರ, ಇದಕ್ ದೊಡ್ಡದಂತಾರ. ಅಲ್ಲೆಲ್ಲೂಯ. ಇದು ದೊಡ್ಡದ ಅಗಲಕಾಯಿನೇ ದೊಡ್ಡದಲ್ವಾ? ಅಷ್ಟು ದೊಡ್ಡ ರಾಶಿ ನಾವು ತಿಂದು ತೃಪ್ತರಾಗಿ ಉಳಿಯುವಂತೆ ದೇವರು ಮಾಡ್ತಾರೆ. ಅಲ್ಲೆಲ್ಲೂಯ. ಆದ್ರಿಂದ ಆತ ನಮ್ಮನ್ನ ಸಮೃದ್ಧಿ ಮಾಡ್ಬೇಕಾದ್ರೆ, ಆತ ನಮ್ಮನ್ನ ಸಮೃದ್ಧಿಯಿಂದ ನಡೆಸ್ಬೇಕಾದ್ರೆ ನಮ್ಮ ಆಲಯಕ್ಕೆ ಅಲ್ಲೆಲ್ಲೂಯ ಆಲಯಕ್ಕೆ ಪ್ರತ್ಯಕ್ಷದನ್ನ ತಂದು ದೇವರಿಗೆ ಕೊಡಬೇಕಂತೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. 3:9. ಮೈಕಲ್ ಓದಮ್ಮ. ಸ್ವಲ್ಪ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲವನ್ನು ಯೆಹೋವನನ್ನು ಸನ್ಮಾನಿಸು. ಏನೋ ಯೆಹೋವನನ್ನ ಸನ್ಮಾನಿಸು. உன் பொருளாலும் உன் எல்லா விளைவின் முதற் பலனும் முதல் பலனையும் கர்த்தரை கனம் பண்ணு. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಿರುವವು, ತೊಟ್ಟಿಗಳು ದ್ರಾಕ್ಷಾರಸದಿಂದ ತುಂಬಿರುವವು. ಆಮೇಲೆ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಿನ್ನ ಆದಾಯದ ಬೆಳೆಯಿಂದ ಪ್ರಥಮ ಫಲದಿಂದ ಯೆಹೋವನನ್ನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿ. ಅದೇ ದೊಡ್ಡ ರಾಶಿ. ನಿನ್ನ ಕಣಜಗಳು ತುಂಬಿರುವವು, ನಿನ್ನ ತೊಟ್ಟಿಗಳು ದ್ರಾಕ್ಷಾರಸದಿಂದ ತುಳುಕುವು ಅಂತ ಹೇಳುತ್ತೆ. ಅದರಿಂದ ಮತ್ ನಾವು ಕೊಡ್ತಾನೆ ಇದೀವಲ್ಲ. ಹಲ್ಲೆಲೂಯಾ. ನಾವು ಕೊಡ್ತೀವಲ್ಲ. ಹೆಂಗ್ ಕೊಡ್ತಾ ಇದ್ದೀರಂತ ಒಂದು ವಾಕ್ಯ ಇದೆ. ಮಲ್ಕ್ಯ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 9-12 ವಾಕ್ಯವನ್ನು ಓದೋಣ. ಮಲ್ಕ್ಯ ಕಡೆಯ ವಾಕ್ಯ ಬುಕ್ಕು ಮತ್ತಾಯ ಪಕ್ಕದಲ್ಲಿ ಮಲ್ಕ್ಯ 3:9. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿ. ಇದು ಸೇನಾಧೀಶ್ವರನಾದ யெகோவா. நீங்கள் சபிக்கப்பட்டவர்கள் ஜனத்தாராகிய நீங்கள் எல்லாரும் என்னை வஞ்சித்தீர்கள். என் ஆலயத்தில் ஆகாரம் உண்டாயிருக்கும்படி தசமபாகங்களையும் பண்டசாலைகளை கொண்டு வாருங்கள். அப்பொழுது நான் வானத்தின் பல கனிகளை திறந்து இடங்கொள்ளாத மற்றும் உங்கள் மேல் வருஷிக்க மாட்டேனோ என்று அதனால் என்னை சோதித்து பாருங்கள். சேனைகளின் கர்த்தர் சொல்கிறார். அல்லேலூயா. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾಗಿದ್ದೀರಿ. ಕದ್ದುಕೊಳ್ಳುವುದರಿಂದ ನಾವೆಲ್ಲರೂ ಏನಾಗಿದ್ದೇವೆ? ಶಾಪಗ್ರಸ್ತರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ನಾವು ಏನಾಗಿದ್ದೇವಂತೆ? ಕಳ್ಳರಾಗಿದ್ದೇವೆ. ಕಳ್ಳರು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡುವುದಿಲ್ಲ. ಅದರಿಂದ ಈ ಜನರು ನನ್ನಿಂದ ಕದ್ದುಕೊಳ್ಳುತ್ತಾರೆ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಆವಾಗ ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರ್ಣವನ್ನ ಸುರಿಸುವನು ಇಲ್ಲವೋ ಎಂದು ನನ್ನನ್ನ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಅದು ದಶಮಾಗ ದೇವರಿಗೆ ಕೊಡಬೇಕು, ಮನುಷ್ಯರದು ಮನುಷ್ಯರಿಗೆ. ಹಲ್ಲೆಲೂಯಾ. ಅದರಿಂದ ದೇವರದನ್ನು ಯಾವಾಗ ಕೊಡದು ಹೋಗ್ತೇವೋ ನಾವು ಶಾಪಗ್ರಸ್ತರಾಗ್ತೇವೆ.
ಅದ್ರ ಶಾಪ ಎಲ್ಲ ದೇವ್ರು ತೆಗೆದ್ರು, ಮತ್ತೆ ನಾವೇ ಬರ್ಸ್ಕೊಂತೇವೆ. ಹಲ್ಲೆಲೂಯಾ. ನಾವೇ ಶಾಪ ಬರ್ಸ್ಕೊಂತೇವೆ. ದೇವರಿಗೆ ಆ ದಶಭಾಗವನ್ನ ದೇವರಿಗೆ ಕೊಡದೆ ಹೋದಾಗ ನಮಗೆ ನಾವೇ ಶಾಪಗ್ರಸ್ತರಾಗ್ತೇವೆ. ಅದರಿಂದ 33ನೇ ಅಧ್ಯಾಯ 11ನೇ ವಾಕ್ಯ ನಾನು ಓದ್ತೀನಿ ನೋಡ್ರಿ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡುವುದು, ನಿಮ್ಮ ದ್ರಾಕ್ಷಿ ಹಣ್ಣನ್ನು ತೋಟದಲ್ಲೇ ಉದುರಿ ಹೋಗದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಯಾಕಂದ್ರೆ ನುಂಗು ಹುಳವನ್ನ ತಡಿತೀನಿ. ಮನೇಲಿ ಹಾಕೊಂಡ್ 25 ಕೆಜಿ ಚೀಲ ಹಾಕಿ ತಂದು ಹಾಕಿದೆ ಅಂತ ಇಟ್ಕೋ, 1 ತಿಂಗಳು ಬರೋಕ್ಕೆ ಒಂದೂವರೆ ತಿಂಗಳು 15 ದಿವಸದಲ್ಲೇ ಖಾಲಿ ಆಗ್ಬಿಡುತ್ತೆ. ನುಂಗು ಹುಳ. ನೀನ್ ಕಾಸು ಇಟ್ಟಿದ್ರೆ ನಿನ್ ಕಾಸು ಆಟೋಮೆಟಿಕ್ ಆಗಿ ನುಂಗಲ್ಪಡುತ್ತೆ. ಏನಕ್ಕಾದ್ರೂ ಒಂದು ಖರ್ಚು ಆಗ್ಬಿಡುತ್ತೆ. ಏನಾದ್ರೂ ಉಳಿಸೋನಾದ್ರೂ ಉಳಿಯಲ್ಲ. ಹಲ್ಲೆಲೂಯಾ. ನುಂಗುವ ಹುಳವನ್ನ ನಾನು ನಿಮಗೋಸ್ಕರ ತಡೆಯುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ 12ನೇ ವಾಕ್ಯ ನಾನು ಓದ್ತೀನಿ ನೋಡ್ರಿ. ಆಗ ಸಕಲ ಜನಾಂಗವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು, ಇದು ಸೇನಾಧೀಶ್ವರನಾದ ಯೆಹೋವನನ್ನು. ಯಾವಾಗ ನೀನು ನೀನು ಬಿತ್ತಿದ್ದು ಉದುರದೆ ನೀನು ಕೈ ಇಟ್ಟು ಮಾಡುವಂತ ಕೆಲಸವನ್ನು ಆಶೀರ್ವದಿಸಿ ನಿನ್ನನ್ನು ಉನ್ನತಿಗೆ ತರುವಾಗ, ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು. ಹಲ್ಲೆಲೂಯಾ. ಬಾ, ಅವ್ರು ಇಷ್ಟು ಕಷ್ಟಪಡ್ತಿದ್ರಪ್ಪ, ಹಾಕೊಳಕ್ ಬಟ್ಟೆ ಇರ್ತಿದ್ದಿಲ್ಲ, ಇವತ್ತೇನು ಅಲ್ಲಿ ಹೋದ್ರು ಮರ ಚರ್ಚಿಗೆ ಅಂತೇಳಿ ಭಯಂಕರ ಚೆನ್ನಾಗಿ ಆಗ್ಬಿಟ್ರು, ಬೈಕ್ ತಗೊಂಡ್ಬಿಟ್ರು, ಮನೆ ಕಟ್ಕೊಂಡ್ಬಿಟ್ರು, ಅದಾಗ್ಬಿಡ್ತು. ಜನರು ನೋಡಿ ಧನ್ಯರು. ಹಲ್ಲೆಲೂಯಾ. ಇನ್ನು ಕೆಲವರು ಹೇಳ್ತಾರೆ ಚರ್ಚಲ್ಲಿ ಅಮೆರಿಕ ಹಣ ಬರುತ್ತೆ ಕೊಡ್ತಾರೆ. ಹಲ್ಲೆಲೂಯಾ. ಇಲ್ಲ, ಹಣ ಎಲ್ಲ ಕೊಡಂಗಿಲ್ಲ, ಹಣ ನೀವೇ ಕೊಡ್ಬೇಕು. ನಿಮ್ಗೆ ಆಶೀರ್ವಾದ ಬೇಕಾ? ಹಲ್ಲೆಲೂಯಾ. ಏನ್ ಮಾಡ್ಬೇಕು? ದಶಮಭಾಗವನ್ನು ದೇವರಿಗೆ ಕೊಡ್ಬೇಕು, ಕಾಣಿಕೆ ಕೊಡ್ಬೇಕು, ನಿನ್ನ ಪ್ರಥಮ ಫಲವನ್ನ ದೇವರಿಗೆ ಕೊಡ್ಬೇಕು. ಆಗ ದೇವರು ನಿನ್ನನ್ನು ಸಮೃದ್ಧಿಯಾಗಿ ಆಶೀರ್ವದಿಸ್ತಾರೆ. ನೀನು ಆಕಾಶ ದ್ವಾರಗಳನ್ನ ಬಿಚ್ಚಿ ಇಡೆಲ್ಲಾರು ಸುಮ್ಮಡದಿಂದ ತುಂಬಿಸ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡ್ತಾ ಇದ್ದಾರೆ. ಅವಾಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನೋಡ್ರಿ, ನಮ್ಮನ್ನ ದೇಶಕ್ಕೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದೇ ನಿಜಾನ ಬೋಧನೆ ಎಲ್ಲರೂ ನಿಮ್ಮ ಹಲ್ಲೆಲೂಯಾ. ನಿಮ್ಮ ದೇಶವು ಯಾರಿಂದ? ಆಮೆನ್. ಹಲ್ಲೆಲೂಯಾ. ನಿಮ್ಮ ಸಕಲ ಜನಾಂಗಗಳು ನಿಮ್ಮನ್ನ ಧನ್ಯರೆಂದುಕೊಂಡು ನಿನ್ನು ದೇವರಿಗೋಸ್ಕರ ಮಾಡುವಾಗ ದೇವರು ನಿನ್ನ ನಿಮಿತ್ತ ದೇಶಕ್ಕೆ ಆಶೀರ್ವಾದವನ್ನ ತರ್ತಾರೆ. ಹಲ್ಲೆಲೂಯಾ. ದೇಶವನ್ನ ಸಮೃದ್ಧಿಗೆ ತರ್ತಾರಂತೆ ನಾವು ಮಾಡುವಂತ ದೇವರ ಮಕ್ಕಳ. ಹಲ್ಲೆಲೂಯಾ. ಆ ಕಾರ್ಯಗಳನ್ನ ಆತನ ವಿಧೇಯನಾಗಿ ಆತನಿಗೆ ಕೊಡಬೇಕಾದದ್ದನ್ನ ದಶಭಾಗ ಕಾಣಿಕೆಯನ್ನ ದೇವರಿಗೆ ಕೊಟ್ಟಾಗ ಆತನ ಆಕಾಶವಾರಗಳನ್ನ ಬಿಚ್ಚಿ ಸುವರ್ಣ ಕೊಟ್ಟು ನಿನ್ನ ನಿಮಿತ್ತ ದೇಶವನ್ನ ಆಶೀರ್ವದಿಸ್ತಾರೆ. ಬರಗಾಲ ಬರದಂಗೆ. ಹೆಂಗ ಆಶೀರ್ವಾದ ಮಾಡ್ತಾರೆ? ಬರಗಾಲ ಬರದಂಗೆ. ಹಲ್ಲೆಲೂಯಾ. ಸರಿಯಾದ ಸಮಯ ಮಳೆ ಹುಯ್ಯಂಗೆ, ಸರಿಯಾದ ಸಮಯಕ್ಕೆ ದವಸ ಧಾನ್ಯಗಳು ಬೆಳೆಯುವಂಗೆ, ಸರಿಯಾದ ಸಮಯಕ್ಕೆ. ಹಲ್ಲೆಲೂಯಾ. ಮಳೆ, ಚಳಿ, ಬಿಸಿಲು. ಹಲ್ಲೆಲೂಯಾ. ಇದು 3 ಎಲ್ಲ ನಿಮಿತ್ತ, ನಮ್ಮ ನಿಮಿತ್ತ ಆಶ್ವಸ್ತೇನೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ಹೊಸ ವರ್ಷದ ಮೊದಲನೇ ಭಾನುವಾರ ದೇವರು ನಿಮ್ಮನ್ನು ಆಶೀರ್ವದಿಸುವಂತೆ ನೀವು ದೇಶಕ್ಕೆ ಏನಾಗಿರ್ಬೇಕಂತೆ? ಹಲ್ಲೆಲೂಯಾ. ದೇಶವು ನಿಮ್ಮ ನಿಮಿತ್ತ ಆನಂದ ಪಡುವಂತೆ ನೀವು ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ದೇವರ ಆಜ್ಞೆಗಳನ್ನ ಕೈಗೊಂಡು ದೇವರ ಚಿತ್ತದಂತೆ ನಡೆಯುವರಾಗಿ ಕಾಣುವಂತೆ ದೇವರು ನಿಮಗೆ ಕೃಪೆ ಮಾಡಲಿ. ದೇವ್ರ ಕರ್ತನೆ ನಿಮ್ಮನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಹೊರೋಣ. ದೇವ್ರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರನ್ನು ಪ್ರಾರ್ಥನೆ ಮಾಡಬೇಕು.